ನಾವು ಅಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. 50 ರೂಪಾಯಿಗೆ ನೋಡಿ 10 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಧರ್ಮರಾಜ್ ಅವರು ಮಜ್ಜಿಗೆ ಮಾಡಿ ಕೊಡ್ತಾರೆ, ತಂಪಾಗಿದೆ. ಸೊ ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ. ಒಂದ್ಸರಿ ಟೇಸ್ಟ್ ಮಾಡಿ. ಏಳು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ನನಗೆ ಮೊದಲ ಬಾರಿಗೆ ಬರ್ತಾ ಇರೋದು. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಫೋಟೋ ತೆಗೆದ್ವಲ್ಲ, ಅದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅಲ್ಲಿ ಫೋಟೋಸನ್ನು ತೆಗೆದು ಅದನ್ನು ನಾನು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿದೆ ಫೋಟೋ. ತೋರಿಸಿ. ಈ ಥರ ಬರುತ್ತೆ ನೋಡಿ. ಅದು ಕಾಣುತ್ತಿಲ್ಲ, ಕರೆಕ್ಟ್ ಇದರಲ್ಲಿ ಕಾಣೋದಿಲ್ಲ ಅಂತ ಹೇಳ್ತಿದ್ದಾರೆ. ಹೇಗಿತ್ತು ಕಾರ್ತಿಕ್ ಅವರೇ ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತಾ ಹೇಗೆ? ತುಂಬ ಬೇಕಪ್ಪಿದ್ದೇನೆ ಇಲ್ಲಿಗೆ ಬಂದು. ಸೊ ನನಗೆ ಹೈಟ್ ಸ್ವಲ್ಪ ಹತ್ತುವಾಗ ನೀ ಸ್ವಲ್ಪ ಇದಾಗ್ತದೆ. ನಾನು ವರ್ಕೌಟ್ ಕಮ್ಮಿ ಮಾಡಿದ್ದೇನೆ ವರ್ಕೌಟು. ಸೊ ಇಲ್ಲೆಲ್ಲ ವಾಟರ್ ಸಪ್ಲೈ ಎಲ್ಲ ಇದೆ ಮೇಲ್ಗಡೆ. ಕೆಸರಾಗಿ ಹೋಗಿದೆ. ನಮಗೆ ಬೇಜಾರಾಗಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ಟಾಗಿ ಬಿದ್ದಿದೆ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ, ಈ ಸರಿ ಹೋಗಲಿಕ್ಕೆ ಆಗಿಲ್ಲ. ಮತ್ತು ಪ್ರವಾಸಿಗರು ಏನು ಮಾಡ್ತಾರೆ ಅಂದರೆ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಅಲ್ಲಿ. ಅದೊಂದು ರಗ್ಲೆ ಅಲ್ಲಿ ಫೋಟೋ ತೆಗಿತಾ ಕೂರುದು ಮಾರೆ, ಫುಲ್ಲು ರಶ್. ಆದರೂ ಸಹ ನಾವು ವೀಡಿಯೋ ಮಾಡಿದ್ದೇವೆ. ಅವರ ನಡುವೆ ನುರ್ಪಿ ವೀಡಿಯೋ ಮಾಡಿದ್ದೇವೆ. ಬಿಂದಾಸ್ ಆಗಿದ್ದೇವೆ. ಎಲ್ಲ ಕನ್ನಡಿಗರೇ ಇರೋದು, ಬರ್ಬೋದು ಆರಾಮ್ಸೆ, ಕರ್ನಾಟಕದವರು. ಹಾಲೇರಿಯ ರಾಜ ಇಲ್ಲಿ ಆಡಳಿತವನ್ನು ನಡೆಸ್ತಿದ್ರು. ತದನಂತರ ಬ್ರಿಟಿಷರು ಬಂದು ಅವರನ್ನು ಓಡಿಸಿದ್ರು. ಸೊ ತದನಂತರ ಇಲ್ಲಿ ಚೇಂಜಸ್ ಆಗಿರೋದು ಏನಂದರೆ, ಇಲ್ಲಿಂದ ಹೆಚ್ಚು ಮಂದಿ ನಮ್ಮ ಸೇನೆಗೆ ಸೆಲೆಕ್ಟ್ ಆಗ್ತಾರೆ ಕೊಡಗು ಜಿಲ್ಲೆಯಲ್ಲಿ, ಹಾಗೆ ಮಡಿಕೇರಿಯಿಂದ. ಸೊ ಅದು ಪ್ರೌಡ್. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಸೆಲೆಕ್ಷನ್ ಆಗುವ ಯುವಕರು ಆಗಲಿ ಯುವತಿಯರಾಗಲಿ ಈ ಜಾಗದಲ್ಲಿ. ಸೊ ಪ್ರೌಡ್ ಆಗುತ್ತೆ ಈ ಜಾಗಕ್ಕೆ ಬರೋಕ್ಕೆ, ತುಂಬ ಖುಷಿ ಆಗುತ್ತೆ ಕೂಡ. ಈಗ ನಾವು ಅಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಸೊ ಅವ್ರು ಫೋಟೋ ತೆಗೆದಿದ್ದಾರೆ. ಹಾಗೆ ನಮ್ಮ ಜೊತೆ ಕಾರ್ತಿಕ್ ಅವರಿದ್ದಾರೆ. ಅಂತರಾಳದ ಮಾತುಗಳನ್ನು ಆಡಬೇಕಾಗಿ ಆಡಲಿಕ್ಕೆ ಆಗ್ತಿಲ್ಲ ಹೇಳ್ತಿದ್ದಾರೆ. ಡ್ರೈವಿಂಗ್ ಮಾಡ್ತಿದ್ದಾರೆ ತುಂಬ ಸೀರಿಯಸ್ ಆಗಿ. ಸೊ ಕೊಡಗಿನ ಯುವತಿಯರನ್ನು ನೋಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ. ರೋಡ್ ಸ್ವಲ್ಪ ಕಂಜೆಸ್ಟೆಡ್ ಇಲ್ಲಿ, ಆದರೆ ಅಷ್ಟೊಂದು ಹೊಂಡಗಳಿಲ್ಲ. ಚೆನ್ನಾಗಿದೆ ಇಲ್ಲಿ ರೋಡ್. ಕೊಡಗು ಸ್ವಲ್ಪ ಡೀಸೆಂಟ್ ಸಿಟಿ. ನೋಡ್ಬೋದು, ರೋಡ್ ಚೆನ್ನಾಗಿರುತ್ತೆ. ಡ್ರೈವಿಂಗ್ ಸ್ವಲ್ಪ ಕಷ್ಟ ಇಲ್ಲಿ ನೋಡಿ. ಹೆದ್ರಿ ಬಿಡ್ತಾ ಇದ್ದಾರೆ. ಈಗ ಗಂಟೆ 12:45 ಊಟದ ಹೊತ್ತು. ಸೊ ನಾವು ಅಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಅಬ್ಬೆ ಫಾಲ್ಸ್ ಅಬ್ಬೆ ಫಾಲ್ಸ್ ಇದು ಆ್ಯಕ್ಚುಲಿ ಇದು ಅಬ್ಬೆ ಫಾಲ್ಸ್ ಕೆಲವರು ಕರೀತಾರೆ. ಸೊ ಏನಿಲ್ಲ, ಸುಮ್ಮನೆ ಹೇಳೋದು. ಸೊ ಹೋಟೆಲ್ ಸಹ ನೋಡ್ತಾ ಇದ್ದೀವಿ. ಕೆಸರೆಲ್ಲ ತೆಗಿತಿದ್ದೆ, ಕಸ ಎಲ್ಲ ತೆಗಿತಿದ್ರು. ಅದನ್ನು ತೋರಿಸೋದಿಲ್ಲ ವಿಡಿಯೋದಲ್ಲಿ. ಅದೆಲ್ಲ ತೋರಿಸ್ಬೇಕು. ಇಲ್ಲ, ಅದು ಊಟ ಮಾಡೋ ನೋಡ್ತಾರೆ ನಮ್ಮ ಬ್ಲಾಗ್. ಹಾಗಾಗಿ ಅಲ್ಲಿ ನೋಡ್ಬೋದಾ ನೀವು? ಬುದ್ಧಿಗೆ ಹತ್ತಿದ ಫೀಲ್ ಆಗುತ್ತೆ.
ಹೋಟೆಲ್ಗೆ ಬಂದಿದ್ದೀವಿ, ಮಂಗಳೂರು ಶೈಲಿಯ ಹೋಟೆಲ್. ನೋಡ್ಬೋದು ನಿಮಗೆ ತುಂಬ ಡೆಕೋರೇಷನ್ಗಳೆಲ್ಲ ಮಾಡಿದ್ದಾರೆ, ಸೂಪರ್ ಆಗಿದೆ ನೋಡಿ. ಸ್ವಲ್ಪ ಗ್ರಾಹಕರು ಕಡಿಮೆ ಇದ್ದಾರೆ, ಗೊತ್ತಿಲ್ಲ. ನಾವು ಮಡಿಕೇರಿಯಲ್ಲಿ ಹಂಗೇರಿ ಡ್ಯಾಮು ಹೋಗಿ ಬಂದ್ವಿ. ಹಾಗೆ ತಲಕಾವೇರಿ ಅಲ್ಲಿಗೂ ಸಹ ಹೋಗಿದ್ವಿ. ತಲಕಾವೇರಿ ಬಂದುಬಿಟ್ಟು ಕಾವೇರಿಯ ಉಗಮ ಸ್ಥಾನ ಅದು. ಹಾಗೆ ಈಗ ಅಬ್ಬಿ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ರಾಜ್ ಸೀಟ್ಸ್ ಕೂಡ ಹೋಗಿ ಆಯಿತು, ರಾಜಸ್ಥಾನ್ ಕೂಡ ಹೋಗಿ ಆಯಿತು. ಹಾಗೆ ಈಗ ಗೋಲ್ಡನ್ ಟೆಂಪಲ್ ಬಾಕಿ ಇದೆ, ಮತ್ತು ಅಬ್ಬೆ ಫಾಲ್ಸ್ ಬಾಕಿ ಇದೆ. ಮಂಡಲ್ಪಟ್ಟಿ ಅದು ಸೂಪರ್ ಇದೆ ಪ್ಲೇಸ್. ಅದಂತೂ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಚಾರ್ಜ್ ಎಲ್ಲ ಖಾಲಿ ಆಗಿತ್ತು ಗಾಡಿಯಲ್ಲಿ. ಹಾಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅದು ಸೂಪರ್ ಇದೆ, ಎಲಿಫೆಂಟೇ ಇರೋದು ಅಲ್ಲಿ ರಾಶಿ. ತುಂಬ ಖುಷಿ ಆಯಿತು ನನಗೆ. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಲಿಫೆಂಟ್ ನೋಡಿ ಭಯ ಆಯಿತು, ಎಲಿಫೆಂಟ್ ನೋಡಿ ತುಂಬ ಭಯ ಆಯಿತು. ಅದು ಹತ್ರ ಬಂತಲ್ಲ, ತುಂಬ ಭಯ ಆಗಿತ್ತು ಅವರಿಗೆ. ಯಾಕಂದರೆ ಡ್ರೈವಿಂಗ್ ಮಾಡುವಾಗಲೂ ಗಾಡಿ ಬಂದುಬಿಡ್ತಾ ಇತ್ತು ಅದನ್ನು ನೋಡಿ. ಸೊ ಹೌದು, ತುಂಬ ಭಯ. ಈಗ ನಾವು ರೆಸ್ಟೋರೆಂಟ್ ಮಂಗಳೂರು ರೆಸ್ಟೋರೆಂಟ್ನಲ್ಲಿದ್ದೇವೆ. ಫಿಶ್ ಎಲ್ಲ ಇದೆ, ರೈಸ್ ಹಾಕ್ಕೊಂಡಿದ್ದೇವೆ, ಪರೋಟ ಮತ್ತು ಕೋಳಿ ಮುಂಚೆ ಫ್ರೈ ಎಲ್ಲ ಇದೆ. ಸಾಸ್ ಹಾಕಿದ್ದಾರೆ. ನಾವೀಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಗುಡ್ಡೆಗಳನ್ನು ನೋಡ್ಬೋದು, ಕಾಫಿ ತೋಟಗಳನ್ನು ನೋಡ್ಬೋದು, ಮೂಸಂಬಿ ಗಿಡಗಳನ್ನು ನೋಡ್ಬೋದು, ಕಿತ್ತಳೆ ಗಿಡಗಳು ಎಲ್ಲವೂ ಇದೆ. ಸೊ ಬಂದ್ವಲ್ಲ ನಾವು ಕೊನೆಗೂ. ಮುದ್ದಣ್ಣ ಹಾಕಿ ಫೆಸ್ಟಿವಲ್ ಆಗ್ತಾ ಇದೆ. ಓ, ಹಾಕಿ ಫೆಸ್ಟಿವಲ್. ಅಬ್ಬೆ ಫಾಲ್ಸ್ 3 ಕಿಲೋಮೀಟರ್ ಕೊಡಗು. ಓಕೆ, ಫಾಲ್ಸಿನ ನಾವೀಗ ಅಬ್ಬಿ ಫಾಲ್ಸ್ ಅಲ್ಲಿ ಇದ್ದೇವೆ, ಬಂದಾಯ್ತು ಹತ್ರ. ಸೊ ಗಾಡಿಗೆಲ್ಲ ಟಿಕೆಟ್ ತಗೊಳ್ತಾ ಇದ್ದಾರೆ, ನಮ್ಮ ಮಲ್ಪೆ ಬೀಚಲ್ಲಿ ಹೀಗೆ ಆಗಿದೆ ಆ ಥರ. ಸೊ ಟಿಕೆಟ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಬಂದಾಯಿತು ಹಸಿರಿನ ನಗರಿ ಅಬ್ಬೆ ಫಾಲ್ಸ್. ಹೀಗೆ ಚಹಾ ತಿಂಡಿ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಹೊಂಡನೂ ಇದೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ, ಚೆನ್ನಾಗಿದೆ. ಫೈನಲಿ ಒಂದಾಯಿತು. ಗಿಳಿ ಇದೆ, ಮಜ್ಜಿಗೆ ಇದೆ ಆ ಕಡೆ. ತಿರ್ತು ಮಸ್ತ್. ಸೊ ಬಿಂದಾಸ್ ಅದು ಬರೋದಲ್ಲ ಪೂರ ಎಂಕೆಲ್ಲ ಬಾರಿ ಬಿಂದಾಸ್ ಅದು ಪೋಂದಲ್ಲ. ಸೊ ಡಸ್ಟ್ಬಿನ್ ಪೂರ ಉಂಡು ಮೂಲು ಪೆಂಗುಯಿನ್. ಸೊ ಕಾರ್ತಿಕ ರೆಂಚ ಒಂದು ನಡತಂದು ಮಸ್ತೂರ ಬರ್ತಿಲ್ಲ ಕೆಜ್ಜೆ ಒಂದು ಗಿಡ ಪೂರ ಉಂಡು ಅಂಚಿಡು ಕೈಪಾಡಿಗೆ ಪೇರಿದ್ದ ಗೇಟ್ ಬಂದರು. ಈಗ ಇನ್ನು ಜೋಕುಲ್ಪುರ ಬೈದಾರೆ. ಸೊ ಜೋಕುಲ್ಪುರ ಬಸ್ ಇನ್ನೊಂದಿಲ್ಲ. ಸೊ ಫಾಲ್ಸ್ದ ಸೌಂಡ್ ಇತ್ತೆ ಕೇನೊಂದುಂಡು. ಮಡಿಕೇರಿ ಭಾರಿ ಸ್ಪೆಷಲ್ ಬಂಡ ಒಂದೇ ಅಬ್ಬಿ ಫಾಲ್ಸ್. ಸೊ ಅಬ್ಬಿ ಫಾಲ್ಸ್ ಡೇ ಉಳ್ಳಾಯ್ತ. ಸೊ ಸ್ಟೆಪ್ಸ್ ಕೂಡ ಜಾಸ್ತಿ ಉಂಟು, ಜಾರುಣಂತೆ, ಜಾಗ್ರತೆ ಕೊಡು. ಜೋಕುಲ್ಪುರ ಸ್ಟೆಪ್ಸ್ ಬರೋದಿಲ್ಲ. ಸ್ವಾಹ ಅಣ್ಣಲ್ಲ. ಕಾರ್ತಿಕ ಪಿರಿಯಡ್ ಬರೋದಿಲ್ಲ. ಸೊ ಕಾರ್ತಿಕಾಗ ಖುಷಿ ಆವನುಂಡು. ಸೊ ಫೈನಲಿ ಗಿಡ ಬರುತ್ತವೆ ಅಲ್ಲಿ, ಪಕ್ಕದ ಗಿಡ ಬರೋದು ತೋಟ.
ಸಬ್ಸ್ಕ್ರೈಬ್. ಬಾರಿ ಮಲ್ಲ ತೋಟ ಮರ ತೂವಲ್ಲಿ ಮಸ್ತ್ ಮಲ್ಲ ಮರ ಪೂರ ಉಂಡು. ಸೊ ಅಲ್ಲ ಲೂಸುದೇರ್ ಸಾಕಾದು ಉದ್ದ ಮರ ಉಂಟು, ಸಾಗುವಾನಿ ಮರ, ಪಕ್ಕ ಕಾಫಿ ಗಿಡ ಪೂರ ಉಂಟು, ಒಂದು ಮುಸುಂಬಿದ ಮರ ಪೂರ ಉಂಡು, ಒಂದು ಕಾಫಿ ಆ್ಯಕ್ಚುಲಿ ಕಾಫಿದ ಪೂರ. ಕಾರ್ತಿಕೆ ಬಾರಿ ಖುಷಿ ಬರೋದಲ್ಲೇ. ಅರಣ್ಯ ಗಿಡ ಪೂರ ಎತ್ತಂದಲ್ಲ ಸೂಪರ್. ವಾವ್ ವಾವ್ ಅದುಂಡು. ಸೊ ಪ್ರವಾಸಿಗರು ಮಸ್ತ್ ಉಳ್ಳೇರು ಸ್ವಲ್ಪ ಬರೋದಿಲ್ಲ. ಬೆಂಚಲ್ಲಿ ದೀತೇರು ಗಿಡ ಒಂಜಿಲ ತೋಜುಜಿ ನೆಟ್ಟು ಗಿಡ ಟು ದಲ ಇಚ್ಚಿ ತೂಪಿನಂಚಿನ 1 ನಿಮಿಷ ಇತ್ತು ಆ ಪ್ಲೇಸ್ ಅಂತ ಹೋದಾಗ ಫಾಲ್ಸ್ ಬೈದ ಜಾರುಂಡು ಕಾರ್ತಿಕೆ ರಪ್ಪ ಬಲ್ತಿಡ್ದು ಪೂರ ವೀಡಿಯೋ ಮಲ್ಪೇರು ಶುರು ಮಂತೇರು. ತೂಕು ಸೇತುವೆಯನ್ನು ಕಟ್ಟಾದ ಪೂರ್ದುಂಡು ಅಂಚಿ ಪೋರೆಜ್ಜಿ. ಸೊ ಜೋಕುಲ್ ಪೂರ ಜಾರ್ದು ಇಡೆಗೆ ಲಾಸ್ಟ್ ಟೈಮ್ ಬರ್ನಾಳೆ ತೂಕು ಸೇತುವೆ ಅಂಚಿಡು. ಸೊ ಮಿತ್ತಿಡ್ಲ ತೂವೆರಂಡು ಪೂರ ಫೋಟೋ ಎತ್ತೊಂದಿಲ್ಲ. ಮಿತ್ತು ಪೋದು ವೀಡಿಯೋ ಮಲ್ಪೆ ಅಲ್ಪ ಮಸ್ತ್ ಜನ ವೀಡಿಯೋ ಮಲ್ಪೆ ಆಪುಜಿ. ಸೊ ಮಿತ್ತು ಬೈರ ಕಾರ್ತಿಕೆ ಮೂಲರು ಒಬ್ಬ ಅಡಿಗೆ ಹೋಗ್ಕೊಂಡು ಪ್ರವಾಸಿಗರು ಎಷ್ಟರ ಮಟ್ಟಿಗೆ ಬಂದು ಸೇರಿದ್ದಾರೆ ನೋಡಿ. ಹ್ಯಾಂಗಿಂಗ್ ಬ್ರಿಡ್ಜ್ ಲಾಸ್ಟ್ ಟೈಮ್ ನಾವು ಹೋಗಿದ್ವಿ, ಅದೀಗ ಕಟ್ಟಾಗಿ ಬಿದ್ದಿದೆ. ಸೊ ನಾವು ಅಲ್ಲಿಂದ ಹೋಗಿ ಕೆಳಗೆ ಇಳಿಲಿಕ್ಕಿತ್ತು. ಈಗೇನೋ ಪರ್ಮಿಷನ್ ಇಲ್ವೇನೋ, ಇಲ್ಲಿಗೆ ಬಂದ್ ಮಾಡಿಟ್ಟಿದ್ದಾರೆ. ತುಂಬ ಟೈಮ್ ಆಯ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿ ನಾವು ಅಲ್ಲಿ ಕೂತು ನೀರೆಲ್ಲ ಆಡಿದ್ದು ಸಹ ಉಂಟು. ಈಗ ಕಸ ಎಲ್ಲ ಜಾಸ್ತಿ ಆಗಿದೆ, ತುಂಬ ಕಸ ಆಗಿದೆ. ಸುಮಾರು 23 ವರ್ಷ ಆಯಿತು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಇಮಿಡಿಯೇಟ್ ಫೋಟೋಗೆ ಫ್ರೆಂಡರು. ಸೊ ಮೂಲ ಫೋಟೋ ಝೋನ್ ಉಂಟು, ಅದುವಾಗಿ ಎಷ್ಟು ಬರ್ತದೆ ಅಟ್ ಲೈಕ್ ಮಲ್ ಫೋಟೋಸ್ ಕೆಪ್ಪೇರು ಖುಷಿ ಅಣ್ಣ ಕೂತೋದು. ಸುಂದರವಾದ ದೃಶ್ಯಗಳನ್ನು ನೋಡ್ಕೊಂಡು ನಾವು ಹೊರಟಿರುವಂತಹ ಜಾಗ ಇದೆ.
ಕಾಲೆಲ್ಲ ನೋವಾಗ್ತಾ ಇದೆ. ವಂಡರ್ಫುಲ್ ಪ್ಲೇಸ್, ಎಲ್ಲರೂ ಬರಬೇಕು. ಪ್ರವಾಸಿಗರು ತುಂಬ ಜನ ಬರ್ತಾ ಇದ್ದಾರೆ. ಸೊ ನನಗೆ ಮೊದಲ ಬಾರಿಗೆ ಬರ್ತಾ ಇರೋದು. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಫೋಟೋ ತೆಗೆದ್ವಲ್ಲ, ಅದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅಲ್ಲಿ ಫೋಟೋಸನ್ನು ತೆಗೆದ್ರು, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿದೆ ಫೋಟೋ. ತೋರಿಸಿ. ಈ ಥರ ಬರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿಲ್ಲ, ಕರೆಕ್ಟ್ ಇದರಲ್ಲಿ ಕಾಣೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಕಾಣಿಸ್ತಾ ಉಂಟು. ಹೇಗಿತ್ತು ಕಾರ್ತಿಕ್ ಅವರೇ ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತಾ ಹೇಗೆ? ನಾನು ತುಂಬ ಬೇಕಪ್ಪಿದ್ದೇನೆ ಇಲ್ಲಿಗೆ ಬಂದು. ಸೊ ನನಗೆ ಹೈಟ್ ಸ್ವಲ್ಪ ಹತ್ತುವಾಗ ನೀ ಸ್ವಲ್ಪ ಇದಾಗ್ತದೆ. ನಾನು ವರ್ಕೌಟ್ ಕಮ್ಮಿ ಮಾಡಿದ್ದೇನೆ ವರ್ಕೌಟ್. ಸೊ ಇಲ್ಲೆಲ್ಲ ವಾಟರ್ ಸಪ್ಲೈ ಎಲ್ಲ ಇದೆ ಮೇಲ್ಗಡೆ. ಕೆಸರಾಗಿ ಹೋಗಿದೆ. ನಮಗೆ ಬೇಜಾರಾಗಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ಟಾಗಿ ಬಿದ್ದಿದೆ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ, ಈ ಸರಿ ಹೋಗಲಿಕ್ಕೆ ಆಗಿಲ್ಲ. ಮತ್ತು ಪ್ರವಾಸಿಗರು ಏನು ಮಾಡ್ತಾರೆ ಅಂದರೆ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಅಲ್ಲಿ. ಅದೊಂದು ರಗಳೆ ಅಲ್ಲಿ ಫೋಟೋ ತೆಗಿತಾ ಕೂರುದು ಮಾರೆ. ಫುಲ್ಲು ರಶ್. ಆದರೂ ಸಹ ನಾವು ವೀಡಿಯೋ ಮಾಡಿದ್ದೇವೆ. ಅವರ ನಡುವೆ ನುರ್ಪಿ ವೀಡಿಯೋ ಮಾಡಿದ್ದೇವೆ. ಬಿಂದಾಸ್ ಆಗಿದ್ದೇವೆ. ನೋಡಿ ಅಲ್ಲಿ ನೋಡಿ ಬಿಂದಾಸ್ ಆಗಿದ್ದೇವೆ. ಈಗ ಕೂತಿದ್ದೇವೆ ಮೇಲೆ ಬಿಂದಾಸ್ ಆಗಿ ನಾವು ಹೋಗಿ ಬಂದ್ವಿ. ಮತ್ತೆ ಈ ಗಿಡವನ್ನು ನೋಡ್ಬೋದು. ಅದರಲ್ಲಿ ಬರಲಿಲ್ಲ, ಬೀಜ ಬರಲಿಲ್ಲ. ಬೀಜ ಇಲ್ಲ, ಕಾಫಿ ಗಿಡದಲ್ಲಿ ಬೀಜ ಇಲ್ಲ. ಸೊ ಅಲ್ಲಿ ನೋಡುವ, ಮೇಲೆ ಹೋಗುವಾಗ ಅಲ್ಲೆಲ್ಲ ಬೀಜ ಉಂಟು. ನಾನು ನಿಮಗೆ ತೋರಿಸ್ತೇನೆ. ಈ ಕಡೆ ಇರ್ಬೋದೇನೋ ಮೇಲ್ಗಡೆ. ಇದರಲ್ಲಿ ಕಾಫಿ ಗಿಡದಲ್ಲಿ ಬೀಜವನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಕಾಫಿದ ಬೀಜ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ ಉಂಟು. ಇದರಲ್ಲಿ ಇಲ್ಲಿಂಟು ನೋಡಿ. ಅಯ್ಯೋ ಅಲ್ಲಿಂಟು ನೋಡಿ. ಇದು ಕಾಫಿ ಬೀಜ. ಆ್ಯಕ್ಚುಲಿ ಪ್ರಕೃತಿಯ ಸೌಂದರ್ಯವನ್ನು ಹಾಳು ಮಾಡಿದ್ದಾರೆ. ಸೊ ಖುಷಿ ಆಗುತ್ತೆ. ಪಿಜಿನುಂಟು ಸ್ವಲ್ಪ. ಈಗ ನಾನು ಪುರ್ಸೊತ್ತಿಲ್ಲ. ಸುಮಾರು ಒಂದು 500 ಸ್ಟೆಪ್ಸ್ಗಳು ಇರ್ಬೋದು. ದೊಡ್ಡ ಸ್ಟೆಪ್ಸ್ಗಳಿವೆ ಇಲ್ಲಿಂದ ಮೇಲೆ ಹೋಗಲಿಕ್ಕೆ. ಅವರಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಶೂ ಹಾಕಿದ್ರು ಕಷ್ಟ ಮೇಲೆ ಹತ್ತಲಿಕ್ಕೆ. ನಮ್ದೆಲ್ಲ ನ್ಯಾಚುರಲ್ ನೋಡಿ. ಶೂ ಎಲ್ಲ ನ್ಯಾಚುರಲ್ ಆಗಿರ್ತೀವಿ. ಸೊ ಅವರು ಕಾಫಿ ಗಿಡವನ್ನು ತೋರಿಸ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ ನಮಗೆ. ಅದರಲ್ಲಿ ಬೀಜ ಕಾಣಲಿಲ್ಲ. ನಾನು ನೋಡಿದೆ ಬೀಜ, ನಿಮಗೆ ತೋರಿಸಿದೆ ನೋಡಿ. ಅದೇ ಕಾಫಿ ಬೀಜ. ಮತ್ತು ಮುಸಂಬಿ ಎಲ್ಲ ಇತ್ತು, ಅದೆಲ್ಲ ಕಟ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನೋಡು, ಮುಂಚೆ ಇತ್ತು ಮುಸಂಬಿ ಇತ್ತು. ಮತ್ತು ಕಿತ್ತಳೆ ಗೊತ್ತಿಲ್ಲ, ಕಿತ್ತಳೆ ನೋಡಿಲ್ಲ. ಉದ್ದ ಮರಗಳಿವೆ. ತುಂಬ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ, ತುಂಬ ಖರ್ಚು ಮಾಡಿಕೊಂಡು. ಸೊ ನೋಡ್ಬೋದು ನೀವು ಇಲ್ಲಿ. ನನಗೆ ಇಲ್ಲಿ ಸ್ಪೆಷಲ್ ಅನಿಸಿದ್ದು ಈ ಉದ್ದ ಮರ. ಎಷ್ಟು ಉದ್ದ ಮರ! ಸಾಧಾರಣ 100 ಫೀಟ್ಗಿಂತ ಮೇಲಿದೆ. ದೊಡ್ಡ ತಾಯಿ ಇಟ್ಟಿದ್ದಾರೆ. ಸೊ ಓಕೆ, ನಾಟ್ ಬ್ಯಾಡ್. ವೀಳ್ಯದೆಲೆ ಉಂಟು, ವೀಳ್ಯದೆಲೆ ನೋಡಿದಾಗೆ ಉಂಟು. ಸೊ ಬ್ಲ್ಯಾಕ್ ಮಾರ್ಕ್ ಆಗಿದೆ ಹೇಳಿದ್ರು. ನೋಡುವ. ಅವ್ರು ಬೈತಾ ಇದ್ದಾರೆ ಪಾಪ. ಇವರಿಗೆ ಡೌನಿಗೆ ಬರಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೊ ಅಲ್ಲಿ ಕೊಯ್ದ್ರು ನೋಡಿ. ಒಂಚೂರು ಕಾಫಿ ಬೀಜವನ್ನು ಕೊಯ್ದು. ಕಾಫಿ ಬೀಜವನ್ನು ಅವರು ಕೊಯ್ದರು. ನಮಗೆ ಸಹ ಖುಷಿ ಉಂಟು. ಕೊಯ್ದ ಮೇಲೆ ಏನಾದರೂ ಮಾಡಬೇಕಲ್ಲ. ತೋರಿಸ್ತೇನೆ ನಾನು ನಿಮಗೆ. ಅದನ್ನು ಬೇಯಿಸಿ ನುಂಗಿಸಿ ಅದನ್ನು ಮಾಡ್ತೇವೆ ಏನಾದರೂ.
ನಾನು ಇವತ್ತು ಅಬ್ಬಿ ಫಾಲ್ಸಿಗೆ ಬಂದು ನಿಂತಿದ್ದೇನೆ. ಸೊ ನೀವು ಕೆಳಗೆ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲಿ ಬರ್ತಿದ್ದಾರೆ ಅವರು. ನೀವು ಬಂದವ್ರು ಸೀದಾ ಕೆಳಗೆ ಹೋಗ್ಬೇಕು. ಆ ಕಡೆ ಈ ಕಡೆ ಹೋದರೆ ಇದು ಎಕ್ಸಿಟ್ ಆ್ಯಕ್ಚುಲಿ. ಓಕೆ, ಆ ಥರ ಮಾಡಲ್ಲ, ಗೊತ್ತು. ಸುಮ್ಮನೆ ಹೇಳೋದು. ಬನ್ನಿ, ಮುಚ್ಕೊಂಡು ಬಂದರೆ ಈಗ ನಿಮಗೆ ಒಂಥರ ಫ್ರೀಡಮ್ ಸಿಕ್ಕಾಗೆ ಉಂಟು. ಅಲ್ಲಿ ವಿಡಿಯೋಗ್ರಾಫರ್ ವೈನ್ ಇದೆಲ್ಲ ಇದೆ. ಮಸಾಲ 3 ಇರುತ್ತೆ, 3 ಎಣ್ಣೆ ಮಾತ್ರ 3 ಮಜ್ಜಿಗೆ ಇದೆ. ಮಜ್ಜಿಗೆ ಬೇಡ ಅವ್ರು ವೀಡಿಯೋ ಟೇಸ್ಟ್ ಗೊತ್ತಾಗುತ್ತೆ. ಅಲ್ಲಿ ಪೇಮೆಂಟ್ ಆಗ್ತಿಲ್ಲ, ಸ್ಕ್ಯಾನರ್ ಆಗೋದಿಲ್ಲ ಟಿವಿಲಿ ಉಂಟು, ಅಲ್ಲಿ ಅಬ್ಬಿ ಫಾಲ್ಸ್ ಮಜ್ಜಿಗೆ ಅದು. ಸೊ ಇವ್ರು ಫ್ರೀ ಕೊಟ್ಟರು. ಹೇಳಿ ಮಸಾಲ ಮಜ್ಜಿಗೆ 10 ರೂಪಾಯಿ, 50 ರೂಪಾಯಿಗೆ ನೋಡಿ 10 ರೂಪಾಯಿಗೆ ಕೊಡ್ತಾ ಇದ್ದೀವಿ ನಿಮಗೆ. ಊರನ್ನು ಬಂದಿದ್ದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಧರ್ಮರಾಜ್. ಧರ್ಮರಾಜ್ ಅವರು ಮಜ್ಜಿಗೆ ಮಾಡಿ ಕೊಡ್ತಾರೆ, ತಂಪಾಗಿದೆ. ಸೊ ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ. ಒಂದ್ಸರಿ ಟೇಸ್ಟ್ ಮಾಡಿ. ನೀವು ಕುಡಿ, ಬಂದ್ ಮಾಡಿ. ಶ್ರೀಕೃಷ್ಣ ಅಂಗಡಿ ಹೆಸರಲ್ಲಿಟ್ಟು ಅಲ್ಲಿ ಶ್ರೀಕೃಷ್ಣ ಅಲ್ಲಿ ನೋಡ್ಬೇಕಂತಿಲ್ಲ, ಇವರೇ ಸಿಗೋದು ಫಸ್ಟಿಗೆ ಬರುವಾಗ. ಬ್ಲಾಗರ್ ಖುಷಿಯಾಗಿದ್ದಾರೆ ಬಂದು ನೋಡಿ. ವೀಕ್ಷಕರೆಲ್ಲ ತಗೊಂಡು ಕುಡಿತಾ ಇದ್ದಾರೆ. ಇಲ್ಲಿ ವೆಜಿಟೇಬಲ್ಸು ಇದೆ, ಕಟ್ ಮಾಡಿ ಕೊಡ್ತಾರೆ. ಇದು ಎಕ್ಸಿಟ್ ಆ್ಯಕ್ಚುಲಿ, ಅಲ್ಲಿ ಟಿಕೆಟ್ ಕೌಂಟರ್. ಇಲ್ಲಿ ಆ್ಯಕ್ಚುಯಲ್ ಮೀನಿಂಗ್ ಗೊತ್ತಾಗುತ್ತೆ ನಿಮಗೆ. ಅರ್ಬಿ ಫಾಲ್ಸ್, ಅಬ್ಬಿ ಫಾಲ್ಸ್ ಆ್ಯಕ್ಚುಲಿ ಅರ್ಬಿ ಅಲ್ಲ. ಕಾರ್ತಿಕ್ ಅವರು ಅಬ್ಬೆ ಫಾಲ್ಸ್ ಹೇಳ್ತಿದ್ರು. ಸೊ ಕ್ಲಾರಿಫಿಕೇಶನ್ ಮಾಡ್ಬೋದು. ಮಡಿಕೇರಿ ತೊರೆ ಅಥವಾ ಮುತ್ತಾರುಮುಟ್ಟು ತೊರೆ ಬೃಹದಾಕಾರದ ಬಂಡೆಗಳ ನಡುವೆ ಹರಿದು ಸುಮಾರು 21.3 ಕಿಲೋಮೀಟರ್ ಎತ್ತರದಿಂದ ಆಳವಾದ ಕಮರಿಗೆ ಧುಮುಕುವ ಮನಮೋಹಕ ಜಲಪಾತ ಅಬ್ಬಿ ಫಾಲ್ಸ್ ಎಂದೇ ಪ್ರಸಿದ್ಧಿ. ಕೊಡವ ಭಾಷೆಯಲ್ಲಿ ಅಬ್ಬಿ ಎಂದರೆ ಜಲಪಾತ. ಬ್ರಿಟಿಷರು ಈ ಜಲಪಾತವನ್ನು ಮಡಿಕೇರಿಯ ಪ್ರಥಮ ಪಾದ್ರಿಯ ಮಗಳ ನೆನಪಿಗಾಗಿ ಜೆಸ್ಸಿ ಜಲಪಾತವೆಂದು ಹೆಸರಿಸಿದ್ದಾರೆ. ರಜಾಗರು ಕದ್ದ ಪ್ರವಾಸಿಗರು ಪ್ರತಿ ವರ್ಷ ಇಲ್ಲಿ ಕಡಿದಾದ ಜಾರಬಂಡೆಗಳನ್ನು ಹತ್ತುವ ಪ್ರಯತ್ನದಲ್ಲಿ ಸಾವನ್ನಪ್ಪಿದ್ದ ನಿರ್ದೇಶನಗಳಿವೆ. ಓಕೆ, ಔಷಧಿ ಕೂಡ ಸಿಗ್ತದೆ. ತುಂಬ ಇನ್ಫಾರ್ಮೇಷನ್ ಸಿಕ್ತು ನಮಗೆ. ಫೈನಲಿ ವಿ ಡಿಡ್ ಇಟ್. ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಿದೆ. ಇದೇ ನಮ್ಮದು ಡ್ರೀಮ್, ಮಡಿಕೇರಿಗೆ ಬರುವ ದೊಡ್ಡ ಡ್ರೀಮ್ ಆಗಿತ್ತು. ನಮಗೆ ಡೌಟ್ಸ್ ಇತ್ತು, ಅಬ್ಬೆ ಫಾಲ್ಸಾ ಅಬ್ಬಿ ಫಾಲ್ಸಾ ಅಂತ. ಸೊ ಇಲ್ಲಿ ಬಂದಮೇಲೆ ಅಬ್ಬಿ ಫಾಲ್ಸ್, ಮಣಿಪಾಲದಲ್ಲಿದೆಯಲ್ಲ ಅದೇ ರೀತಿ ಇಲ್ಲಿ ಕೂಡ ಅಬ್ಬಿ ಫಾಲ್ಸ್ ಇದರ ಹೆಸರು. ಖುಷಿ ಆಯಿತು ತುಂಬ ಜನ. ಈಗ ಅವರು ಬೈತಾ ಇದ್ದಾರ ಗೊತ್ತಾಗ್ತಿಲ್ಲ, ಬೇರೆ ಭಾಷೆ. ನನಗೆ ಇಲ್ಲಿಗೆ ಬಂದ ಮೇಲೆ ಪಾರ್ಕಿಂಗ್ ಎಲ್ಲ ಖುಷಿ ಆಯಿತು. ಆ ಕಡೆ ಈ ಕಡೆ ಇದೆಲ್ಲ ಖುಷಿ ಆಯಿತು. ಬಾತ್ರೂಮಲ್ಲಿ ನಾವು ಪೇಮೆಂಟ್ ಮಾಡಿಲ್ಲ, 5 ರೂಪಾಯಿ ಬಾಕಿ ಇತ್ತು. ಸೊ ಅಲ್ಲಿ ಒಂದು ಕೊಡಲಿಕ್ಕೆ ಉಂಟು, ಅಲ್ಲಿಗೆ ಹೋಗಿ ಕೊಡ್ತೇವೆ ಆಯಿತಾ. ಅಲ್ಲಿ ಅಬ್ಬಿ ಕೆಫೆ ಉಂಟು ನೋಡಿ, ಅಬ್ಬಿ ಕೆಫೆ. ಅಲ್ಲಿ ಬೊಂಡ ಎಲ್ಲ ಸಿಗ್ತದೆ. ಸೊ ಗಾಡಿ ಎಲ್ಲ ನಿಂತಿದೆ ನೋಡಿ. ಇಲ್ಲಿ ನಿಮಗೆ ಆಗ ನೋಡಿದ್ದೆಲ್ಲ ಅಲ್ಲಿಂದ ಈ ಕಡೆ ಬರ್ತಾರೆ ಅವರೆಲ್ಲ, ಅಲ್ಲಿಂದ ಜಾರ್ಕೊಂಡು ಇಲ್ಲಿ ತನಕ ಬರ್ತಾರೆ. ಅದು ಗೊತ್ತಾಯ್ತಲ್ಲ, ಆಗ ಒಂದ್ಸರಿ ತೋರಿಸಿದ್ದೆಲ್ಲ ಅದಕ್ಕೆ. ಸೊ ಆಗದ ದುಡ್ಡು ಕೊಡಲಿಕ್ಕೆ ಇತ್ತು, ಈಗ ಹೋಗಿ ಕೊಡ್ತೇವೆ ಆಯಿತಾ. ಇಲ್ಲಿ ಶೌಚಾಲಯ ಇದೆ, ಹೋಗಿ ಮಾಡ್ಬೋದು. ಫೈನಲಿ ನಾನು ಗ್ಲಾಸ್ ತೆಗಿಬೇಕು ಅಂದ್ಕೊಳ್ತೀನಿ, ತೆಗೆದು ಮಾತಾಡ್ತೀನಿ. ಅಲ್ಲಿ ಅವರು ನಿಮಗೆ ಬೈತಿರ್ಬೇಕು ಮೋಸ್ಟ್ಲಿ ವೀಕ್ಷಕರೇ. ಅಲ್ಲ ನಿಮ್ಗೆ ನಮ್ಗೆ ಬೈದದ್ದು. ಸೊ ನಮಗೆ ಬೈದಿದ್ದಾರೆ. ಸೊ ಬೈದ್ರು ಪರವಾಗಿಲ್ಲ, ಇರಲಿ. ಚಾರ್ಜ್ ಇಲ್ಲ ಈಗ, ಆಮೇಲೆ ನೋಡ್ಕೊಳ್ಳೋ ಸನ್ಮಾನ ಅದೆಲ್ಲ ಇಲ್ಲ. ಇಂಟೆನ್ಷನ್ ನಾವು ಎಲ್ಲರ ಥರ ಅಲ್ಲ, ನಾವು ಬೇರೆನೆ. ಸೊ ನಮಗೆ ಅವಮಾನವೂ ಬೇಡ, ಸಹಿಮಾನವೂ ಬೇಡ, ಎಂಥವೂ ಬೇಡ. ಸೊ ಕೊನೆಗೂ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ.
ಇಲ್ಲಿಗೆ ಬಂದು ನನಗೆ ತುಂಬ ಹೊತ್ತಾಯಿತು. ಇಲ್ಲಿ ತುಂಬ ಹೊತ್ತಿನ ನಂತರ ನಾನು ಈ ವಿಡಿಯೋವನ್ನು ಬಂದ್ ಮಾಡ್ತಾ ಇದ್ದೇನೆ. ಚಾಟ್ ಕಾಲ ಅಪ್ಪಗ ಮೇರ್ ಬೈದೇರು ಮಡಿಕೇರಿದ ಒಂಜಿ ಜನ ಬೈದೇರು. ಸೊ ಆಗ ಬೊಬ್ಬೆ ಬಾಡ್ನು ಪಾಪ ಅವು ಪಾತೇರ್ನ ಕಂಚಿ ಬೊಬ್ಬೆ ಆಡ್ನು ದುಡ್ಡುಗೊಂಡೆಲ್ಲ ಕಿತ್ತ ಮುಜು ತಾಲಜ್ಜಿ ಬಂಡಲ ನೋಡೋಣ. ಅಜ್ಜಿ ಹೇಳಿದ್ರು ನೋಡ್ತಾ ಉಂಟು. ಸೊ ಪಾಪ ಅದಕ್ಕೆ ಹಸುವಾಗಿದೆ, ಏನಾದ್ರು ಕೊಡುವ ಆಯ್ತಾ. ಏಳು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ.